ನಮಸ್ಕಾರ ಸ್ನೇಹಿತರೆ, ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ವಯಸ್ಸು 35 ದಾಟ್ತಾ ಇದೆ. ಮದುವೆ ಆಗೋಣ ಅಂದರೆ ಹುಡುಗಿ ಸಿಗ್ತಾ ಇಲ್ಲ. ಅಯ್ಯೋ, ನಾನು ಎಂಜಿನಿಯರ್, ಒಳ್ಳೆ ಸ್ಯಾಲ್ರಿ ಇದೆ, ನನಗೂ ಹುಡುಗಿ ಸಿಗ್ತಾ ಇಲ್ಲ. ನಾನು ಸೆಟಲ್ ಆಗಿದ್ದೀನಿ, ಮದುವೆ ಆಗೋಣ ಅಂದರೆ ಎಲ್ಲೂ ಕನ್ಯಾ ಸಿಗ್ತಾ ಇಲ್ಲ. ತಮಾಷೆ ಅಲ್ಲ, ಇದು ತುಂಬ ಸೀರಿಯಸ್. ಏನಿದು ಕನ್ಯಾನ್ವೇಷಣೆ? ಒಂದು ಕಾಲದಲ್ಲಿ ಈಗಿರಲಿಲ್ಲ. ಹುಡುಗಿ ಸ್ವಲ್ಪ ದಪ್ಪ, ಹುಡುಗಿ ನೋಡೋದಕ್ಕೆ ಸುಮಾರು, ಹುಡುಗಿ ನೋಡೋದಕ್ಕೆ ಚೆನ್ನಾಗಿದೆ ಆದರೆ ಕೂದಲು ಉದ್ದ ಇಲ್ಲ. ಹುಡುಗಿ ಜಸ್ಟ್ PUC ಪಾಸ್. ಮಗ, ನಾನು ಕನಿಷ್ಠ 30 ಹುಡುಗಿರನ್ನಾದರೂ ನೋಡಿದ ಮೇಲೇ ಮದುವೆ ಆಗೋದು. ವರದಕ್ಷಿಣೆ ಕಡಿಮೆ ಆಯಿತು, ನಾವು ಕೇಳೋ ಡಿಮ್ಯಾಂಡ್ ಪೂರ್ತಿ ಮಾಡ್ತಿಲ್ಲ, ಹುಡುಗಿಯ ಮನೆತನ ಸರಿ ಇಲ್ಲ. ಹೀಗೆ ಹಲವು ಕಾರಣಗಳನ್ನು ನೀಡಿ ಹುಡುಗರು ಹುಡುಗಿಯರನ್ನು ರಿಜೆಕ್ಟ್ ಮಾಡ್ತಾಯಿದ್ರು. ಆದರೆ ಈಗೇನಾಯಿತು? ಮಹಿಳೆಯರ ಸಂಖ್ಯೆಯಲ್ಲಿ ಏಕೆ ಕುಸಿತ? ಕಾರಣ ಸ್ಪಷ್ಟ: ಹೆಣ್ಣು ಭ್ರೂಣ ಹತ್ಯೆ. ಹೌದು ಸ್ನೇಹಿತರೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 2015-16ರಲ್ಲಿ 1000 ಪುರುಷರಿಗೆ ಕೇವಲ 991 ಮಹಿಳೆಯರು ಇದ್ದರು. ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು: ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಮಕ್ಕಳಿಗಿರುವ ಪ್ರಾಧಾನ್ಯತೆ ಹೆಣ್ಣು ಮಕ್ಕಳಿಗಿಲ್ಲ. ಹೆಣ್ಣು ಮಗು ಹುಟ್ಟಿದರೆ ಅದು ಎಕ್ಸ್ಟ್ರಾ ಬ್ಯಾಗೇಜ್. ಹೌದು, ಹೆಣ್ಣು ಮಗು ಹುಟ್ಟಿದರೆ ಅದನ್ನು ಓದಿಸಬೇಕು, ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕು, ವರೋಪಚಾರ, ಬೀಗರ ಊಟ, ಬಾಣಂತನ, ಹೀಗೆ ಹಲವು ಖರ್ಚುಗಳು. ಅದರಿಂದ ನಮ್ಮ ಮನೆಯಲ್ಲಿ ಗಂಡು ಮಗುವೇ ಹುಟ್ಟಬೇಕು. ಮನೆತನದ ಮರ್ಯಾದೆಯ ಹಣೆಪಟ್ಟಿ ಹೆಣ್ಣು ಮಕ್ಕಳಿಗೆ ಮಾತ್ರ. ಗಂಡು ಮಕ್ಕಳು ಕುಡಿದು ತೂರಾಡಿ ಚರಂಡಿಯಲ್ಲಿ ಬಿದ್ದರೂ ಅವನು ಗಂಡು ಮಗ. ಅದೇ ಹೆಣ್ಣು ಮಕ್ಕಳು ಬೀದಿಲಿ ನಿಂತು ಜೋರಾಗಿ ಮಾತಾಡಿದರೂ ಅದು ದೊಡ್ಡ ತಪ್ಪು. ಇನ್ನು ಯಾರನ್ನಾದರೂ ಲವ್ ಮಾಡಿದರೆ ಮುಗೀತು. ಇದೇ ಕಾರಣಕ್ಕೆ ಎಷ್ಟೋ ಮರ್ಯಾದೆ ಹತ್ಯೆಗಳು ಆಗಿವೆ. ಗಂಡು ಮಗ ವಂಶೋದ್ಧಾರಕ ಮತ್ತು ಗಂಡು ಮಕ್ಕಳಿಲ್ಲದಿದ್ದರೆ ಮುಕ್ತಿ ಸಿಗುವುದಿಲ್ಲ. ಆದ್ದರಿಂದ ನಮ್ಮ ಮನೆಯಲ್ಲಿ ಗಂಡು ಮಗು ಹುಟ್ಟಲೇಬೇಕು ಎಂಬ ಹಿರಿಯರ ಧೋರಣೆಗಳು. ನಿಮಗೆ ಗೊತ್ತಾ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭ್ರೂಣ ಹತ್ಯೆ ನಡೆದಿರುವಂಥ ಸ್ಥಳ ನಮ್ಮ ಮಂಡ್ಯ ಜಿಲ್ಲೆ. ಇನ್ನು ಅದೆಷ್ಟು ಶತಮಾನಗಳ ಕಾಲ ಈ ಮಂದಾರ ಕುಸುಮಗಳು ಅರಳುವ ಮುನ್ನ ಬಾಡಬೇಕಿದೆಯೋ? ಪ್ರಿಯ ಮಿತ್ರರೇ, ಗಂಡು ಮೇಲೂ ಅಲ್ಲ, ಹೆಣ್ಣು ಕೀಳು ಅಲ್ಲ, ಅವರು ಒಬ್ಬರಿಗೊಬ್ಬರು ಪೂರಕ. ನಮ್ಮ ಮನಸ್ಥಿತಿಯು ಬದಲಾಗದ ಹೊರತು ಇದಕ್ಕೆ ಪರಿಹಾರವಿಲ್ಲ. ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀ ಸಮಾನತೆ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿರಬಾರದು. ಹಾಗಾದರೆ ಮದುವೆಗೆ ಕನ್ಯೆ ಇಲ್ವಾ? ಖಂಡಿತ ಇದ್ದಾರೆ. ಆದರೆ ಈಗ ಹೆಣ್ಣು ಮಕ್ಕಳೆಲ್ಲ ವಿದ್ಯಾವಂತರಾಗಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ತಾವು ಮದುವೆಯಾಗುವ ಹುಡುಗರು ಗೌರ್ಮೆಂಟ್ ಜಾಬಲ್ಲಿರಬೇಕು ಅಥವಾ ಪ್ರೈವೇಟ್ ಜಾಬಲ್ಲಿರಬೇಕು ಮತ್ತು ಒಳ್ಳೆ ಸ್ಯಾಲ್ರಿ ತಗೋಬೇಕು ಅಂತ ಬಯಸ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕೂ ಆಗೋಲ್ಲ. ಮಹಿಳೆಯರ ಸಂಖ್ಯೆ ಕಡಿಮೆ ಇರೋದ್ರಿಂದ ಆಯ್ಕೆ ಜಾಸ್ತಿ. ಹುಡುಗ ದಪ್ಪ, ವಯಸ್ಸು ಜಾಸ್ತಿ, ಹೊಟ್ಟೆ ಬಂದಿದೆ ಅಂತ ನಾನಾ ಕಾರಣಗಳಿಂದ ಹುಡುಗರನ್ನು ರಿಜೆಕ್ಟ್ ಮಾಡ್ತಿದ್ದಾರೆ. ಇನ್ನು ಹುಡುಗ ರೈತನಾಗಿದ್ದರೆ ಹುಡುಗಿ ಸಿಗೋದು ತುಂಬಾ ಕಷ್ಟ. ಯಾಕಂದರೆ ರೈತರಿಗೆ ಪರ್ಮನೆಂಟ್ ಇನ್ಕಮ್ ಇರೋದಿಲ್ಲ. ದೊಡ್ಡ ಜಮೀನುದಾರನಾಗಿದ್ದರೆ ಓಕೆ. ಇನ್ನು ಕೆಲವು ಮಹಿಳೆಯರು ಸಿಂಗಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಮದುವೆಯಾದರೆ ಗಂಡ, ಮಕ್ಕಳು, ಸಂಸಾರ, ಇಲ್ಲದೆ ಇರೋ ಜವಾಬ್ದಾರಿ, ನಮ್ಮ ಫ್ರೀಡಮ್ಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣ ಅವರದು. ಇದೆಲ್ಲದರ ಅಡ್ಡ ಪರಿಣಾಮ. ಮದುವೆಯಾಗದ ಹುಡುಗರು ಒತ್ತಡ ಮತ್ತು ಖಿನ್ನತೆಗೆ ಒಳಗಾಗಿರುವುದು. ಅದು ಎಷ್ಟೋ ಹುಡುಗರು ತಮಗೆ ಮದುವೆಯಾಗಿಲ್ಲ ಎನ್ನುವ ಕಾರಣದಿಂದ ಖಿನ್ನತೆಗೆ ಒಳಗಾಗಿದ್ದಾರೆ.
ಮತ್ತು ಅಪರಾಧ ಸಂಖ್ಯೆಗಳ ಏರಿಕೆ. ಹಿಂದೆ ಒಂದು ಮಾತು ಹೇಳೋರು ಸ್ನೇಹಿತರೆ, ಹುಡುಗ ಏನಾದರೂ ಉಂಡಾಡಿ ಗುಂಡನ ಥರ ಇದ್ದರೆ ಮದುವೆ ಮಾಡಿ ಮೂಗ್ದಾರ ಹಾಕು, ಸರಿ ಹೋಗ್ತಾನೆ ಅಂತ ಹೇಳೋರು. ಅಂದರೆ ಮದುವೆ ಮಾಡಿದ್ರೆ ಜವಾಬ್ದಾರಿ ಬರುತ್ತೆ, ತಾನಾಯಿತು ತನ್ನ ಹೆಂಡತಿ ಮಕ್ಕಳಾಯಿತು ಅಂತ ಇರ್ತಾನೆ, ಊರ ಉಸಾಬರಿಗೆ ಹೋಗಲ್ಲ. ಅಂದರೆ ನಾನು ಎಲ್ಲ ಹುಡುಗರು ಹೀಗೆ ಇರ್ತಾರೆ ಅಂತ ಹೇಳಲ್ಲ. ಮದುವೆ ಆಗದೇ ಇದ್ದರೂ ತಮ್ಮ ಪಾಡಿಗೆ ತಾವಿರೋರು ಇದ್ದಾರೆ. ಜನಸಂಖ್ಯೆಯಲ್ಲಿ ಕುಸಿತ. ಹೌದು, ಹೀಗೆ ಆದರೆ ಮುಂದಿನ ದಶಕಗಳಲ್ಲಿ ನಮ್ಮ ಊರುಗಳಲ್ಲಿ ಬರೀ ಮುದುಕರೇ ಇರುತ್ತಾರೆ ಮತ್ತು ಯುವ ಶಕ್ತಿಯ ಕೊರತೆ ಉಂಟಾಗುತ್ತದೆ. ಹಾಗಾದರೆ ಇದಕ್ಕೆಲ್ಲ ಏನು ಪರಿಹಾರ? ಮೊದಲನೆಯದು ಅಂತರ್ಜಾತೀಯ ವಿವಾಹ. ನಿಮ್ಮದೇ ಸಮುದಾಯದಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಯಾಕೆ ಕಷ್ಟಪಡ್ತೀರಾ? ಹುಡುಗಿಗೋಸ್ಕರ ಊರು, ರಾಜ್ಯ, ದೇಶದ ಗಡಿಗಳನ್ನೇ ದಾಟ್ತಾ ಇದ್ದೀರಂತೆ. ಇನ್ನು ಜಾತಿಯ ಗಡಿಯನ್ನು ದಾಟಿದರೆ ತಪ್ಪೇನಿಲ್ಲ. ಎರಡನೇದು ವಿಧವಾ ವಿವಾಹ. ಎರಡು ಹೆಸರು, ನಾನು ಪತಿ ನೀನು ಸತಿ, ಒಂದೇ ದಂಪತಿ ಎಂಬ ಕುವೆಂಪುರವರ ವಾಣಿಯೊಂದಿಗೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾನು ತಿಳಿಸಿದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಶುಭ ದಿನ.